தமிழ்நாட்டுக்குள்ள நிம்மதி எந்த கர்நாடகா கட்டிட்டு வந்தீங்க வண்டியோட எடுத்துக்கொள்ளு. ತಮಿಳುನಾಡಿಗೆ ಕನ್ನಡ ಬಾವುಟ ಹಾಕೊಂಡ್ ಬಂದ್ರೆ ಸುಟ್ಟಾಕ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾನಲ್ಲ ಅವ್ನು ಯಾವನೊಬ್ಬ ಅಯೋಗ್ಯ. ಅವನಿಗೆ ಹೇಳ್ತಾ ಇರೋದು ಈ ಮಾತು. ಒಂದು ಗಾಡಿಲಿ ಬಂದ್ರೆ ಅಡ್ಡಗಡ್ತೀಯ, ಸುಟ್ಟಾಕ್ತೀನಿ ಅಂತ ಬೆದರಿಕೆ ಆಗ್ತೀಯ. ತಾಕತ್ತಿದ್ರೆ ನಾಳೆ ಇದೇ ರೀತಿ ನಿಮ್ಮ ಕೆಲಸಗಳು ಮುಂದುವರೆದ್ರೆ ನಾಳೆ ಒಂದಲ್ಲ 10, 10 ಅಲ್ಲ 100, 100 ಅಲ್ಲ 1000, ಲಕ್ಷ ತಾಕತ್ತಿದೆಯಾ ಅಡ್ಡಗಟ್ಟಿ ಬಾವುಟವನ್ನ ತೆರವು ಮಾಡೋದಕ್ಕೆ? ಸುಟ್ಟಾಕದ್ ಬೇರೆ ವಿಷಯ, ಆ ಬಾವುಟನ ಕಿತ್ತಾಕೋದಕ್ಕೆ ತಾಕತ್ತಿದೆಯಾ? ಈ ಒಂದು ಶಾಲ್ ಹಾಕೊಂಡ್ರವ್ರು ಸಿಡಿದ್ ನಿಂತ್ರೆ ಮುಟ್ ನೋಡ್ಕೊಬೇಕು ಅನ್ಕೊಡ್ತೀವಿ ನಿಮ್ಮ ಒಬ್ಬೊಬ್ಬರಿಗೂ ಕೂಡ. ಕನ್ನಡ ಬಾವುಟಕ್ಕೆ ಅದರಲ್ಲೂ ಕೂಡ ಹಾಕಿರುವಂತ ಭಕ್ತಾದಿಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಇದೆಯಲ್ಲ, ಇದಕ್ಕೆ ಈ ಒಂದು ತಮಿಳುನಾಡಿನ ಈ ಒಂದು ಕೆಲವು ಕಿಡಿಗೇಡಿಗಳು ತಕ್ಕ ಪಾಠವನ್ನ ಎದುರಿಸಲೇಬೇಕು. ಇದು ಕನ್ನಡಿಗರು ಅವರಿಗೆ ಕೊಡ್ತಾ ಇರ್ತಕ್ಕಂಥ ಕಡೆ ಎಚ್ಚರಿಕೆ. ಇನ್ನೊಂದು ಸಲ ಈ ರೀತಿ ಪ್ರಕರಣಗಳು ಪುನರಾವರ್ತನೆ ಆದ್ರೆ ಒಂದು ಗಾಡಿ ಅಲ್ಲ, ಲಕ್ಷ ಗಾಡಿಗಳು ತಮಿಳುನಾಡಿಗೆ ಕನ್ನಡದ ಬಾವುಟ ಜೊತೆಗೆ ನುಗ್ತವೆ. ಆ ಮೂಲಕ ನಮ್ಮ ಪೌರುಷ ಏನು, ನಮ್ಮ ತಾಕತ್ತೇನು ಅಂತ ನಿಮ್ಗೆ ತೋರಿಸುವಂತ ಕೆಲಸವನ್ನ ಈಗಾಗಲೇ ಮಾಡಿದೀವಿ, ಮತ್ತೊಮ್ಮೆ ಮಾಡಬೇಕಾಗ್ತದೆ. ಎಚ್ಚರ. ನಾವು ಮನ್ಸು ಮಾಡಿದ್ರೆ ಕನ್ನಡಿಗರು ನಾಳೆ ಬೆಳಗ್ಗೆ ಅತಿ ಬೆಳೆ ಗಡಿ ಭಾಗದಲ್ಲಿ ನಿಂತು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಪ್ರವೇಶ ಮಾಡುವಂತ ಪ್ರತಿಯೊಂದು ಗಾಡಿಯನ್ನು ಕೂಡ ಅಡ್ಡಗಟ್ಟಿ ಯಾರೆಲ್ಲ ಒಂದು ಪಕ್ಷದ ಬಾವುಟವನ್ನ ತಮ್ಮ ವಾಹನದ ಮೇಲೆ ಹಾಕೊಂಡಿರ್ತಾರೆ, ತಮಿಳಿನಲ್ಲಿ ತಮ್ಮ ವಾಹನದ ಮೇಲೆ ಹೆಸರು ಹಾಕೊಂಡಿರ್ತಾರೆ, ಅವ್ರ ಮೇಲೂ ಕೂಡ ನಮ್ಗೆ ದಬ್ಬಾಳಿಕೆ ತೋರಿಸೋದಕ್ಕೆ ಬರುತ್ತೆ, ಬರಲ್ಲ ಅಂತಲ್ಲ. ಆದ್ರೆ ನಮ್ಮ ಗುಣ ಅದಲ್ಲ. ಕನ್ನಡಿಗರಿಗೆ ನಿಮ್ಮ ತರ ಒಂಟಿಯಾಗಿ ಬರ್ತಕ್ಕಂತ ಗಾಡಿಗಳನ್ನ ಅಡ್ಡಗಟ್ಟಿ ಅಲ್ಲಿ ಪೌರುಷ ತೋರಿಸುವಂತಹ ರಣಹೇಡಿಗಳು ನಾವಲ್ಲ. ಯುದ್ಧಕ್ಕೆ ನಿಂತ್ರೆ ನೀವ್ ಎಷ್ಟು ಜನ ಬಂದ್ರು ಕೂಡ ರಣರಂಗದಲ್ಲಿ ನಿಲ್ಲೋ ತಾಕತ್ ನಮ್ಗಿದೆ. ನಿಮ್ ತರ ಹೇಡಿಗಳಲ್ಲ ನಾವು.